2020ರಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅಂತಾನೆ ಸ್ಥಾಪಿತವಾಗಿದ್ದು ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಇಂದು ಈ ಸಂಸ್ಥೆಯ ಅಡಿಯಲ್ಲಿ ರಾಜ್ಯದ ನಾನಾ ಜಿಲ್ಲೆಯಲ್ಲಿ ಸಾವಿರಾರು ಮಹಿಳಾ ಸ್ವಸಹಾಯ ಸಂಘಗಳು ರಚನೆಯಾಗಿದೆ. ಇಂತಹ ಸಂಘಗಳ ಕ್ರಿಯಾಶೀಲತೆಗೆ ಆರ್ಥಿಕ ನೆರವು ನೀಡಲು ಸಂಸ್ಥೆ ಮುಂದಾಗಿದೆ ಎಂದು ಪುಷ್ಪಗಿರಿ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ಬೇಲೂರು ತಾಲೂಕಿನ ಹಳೇಬೀಡು ಸಮೀಪದ ಪುಷ್ಪಗಿರಿ ಮಹಾಸಂಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕೇಂದ್ರ ಕಚೇರಿ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಪುಷ್ಪಗಿರಿ ಸಂಘವು ಪ್ರಮುಖವಾಗಿ ಮಹಿಳೆಯರ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ 3 ಬೃಹತ್ ಸಮಾವೇಶ ನಡೆದಿದೆ. ಮುಂದಿನ ಸಮಾವೇಶ ಚಿತ್ರದುರ್ಗದಲ್ಲಿ ನಡೆಯುವ ಬಗ್ಗೆ ತಿಳಿಸಿದ ಅವರು, ಮಹಿಳಾ ಸಂಘದ ಕಾರ್ಯಕ್ಷಮತೆ ರೂಢಿಸಲು ಪುಷ್ಪಗಿರಿ ಮಠದಲ್ಲಿ ಹಾಸನ, ಹಾವೇರಿ, ದಾವಣಗೆರೆ ಜಿಲ್ಲೆಯ ಮಹಿಳಾ ಸದಸ್ಯರಿಗೆ ಕಾರ್ಯಾಗಾರ ನಡೆಸಲಾಗಿದೆ. ವಿಶೇಷವಾಗಿ ಪ್ರಗತಿ ಮೊತ್ತ ಮತ್ತು ಆರ್ಥಿಕ ನೆರವು ನೀಡಲಾಗಿದೆ. ಇತ್ತೀಚಿನ ದಿನದಂದು ಮನುಷ್ಯ ಬದುಕು ದುಸ್ಥಿತಿಯಲ್ಲಿರುವ ಕಾರಣದಿಂದಾಗಿ ಮಹಿಳೆಯರು ಸಂಘದಿಂದ ನೀಡುವ ಆರ್ಥಿಕ ನೆರವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕಿದೆ. ಮಹಿಳಾ ಸಂಘದ ಜೊತೆಗೆ ಯುವ ರೈತ ಸಂಘ, ವಿದ್ಯಾರ್ಥಿಗಳ ಸಂಘ ಕೂಡ ಸ್ಥಾಪನೆಯಾಗಿದೆ. ಅವರಿಗೂ ಸೌಲಭ್ಯಗಳನ್ನು ನೀಡುವುದರ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಾಗಾರ ನಡೆಸುವ ಇಂಗಿತವನ್ನ ವ್ಯಕ್ತಪಡಿಸಿದರು. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ ಮಾತನಾಡಿ, ಅನಾದಿ ಕಾಲದಿಂದಲೂ ಸ್ತ್ರೀ ಬಗ್ಗೆ ಶೋಷಣೆ ನಡೆಯುತ್ತಿರುವ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮಹಿಳೆಯರಿಗೆ ಮೊದಲು ಸಮಾನತೆ ನೀಡಿದ್ದಾರೆ. ಶಿವಶರಣ ಆಶೋತ್ತರಗಳಂತೆ ನಮ್ಮ ಪುಷ್ಪಗಿರಿ ಮಠ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆದ ಕೀರ್ತಿ ಪುಷ್ಪಗಿರಿ ಜಗದ್ಗುರುಗಳಿಗೆ ಸಲ್ಲುತ್ತೆ. ಮಹಿಳಾ ಸಂಘಗಳು ಆರ್ಥಿಕ ನೆರವು ಸದ್ಬಳಕೆ ಮಾಡಿಕೊಳ್ಳಬೇಕಾಗಿದೆ ಎಂದು ಸಲಹೆ ನೀಡಿದರು. ಅಚ್ಚುಕಟ್ಟಾಗಿ ಆ ಸಂಘವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದೇ ಥರ ನಮ್ಮಲ್ಲಿ ನಮ್ಮ ಬಣ್ಣಾರಿಕಟ್ಟೆ ಸಂಘ, ನಮ್ಮ ಸತೀಶ್, ನಮ್ಮ ಮನು ಅವರೆಲ್ಲ ಸೇರಿಕೊಂಡು ಒಂದು ವಾರದ ಹಿಂದೆ ಬಂದಾಗಿಲ್ಲ ನಾವು ಮಾಡ್ಕೊಳ್ಲೇಬೇಕು ಅಂತ ಬಂದರು. ಸೊ ಅವಾಗ ಏನು ಅಂತಂದ್ರೆ ನೋಡೋಣ ತಡ್ರಪ್ಪ ಅಂತ ಒಂದು ವಾರ ದಿನ ಅವ್ರನ್ನ ಮುಂದಕ್ಕೆ ತಳ್ಳಿದ್ವಿ, ನೋಡೋಣ ಹೇಗೆ ಅಂತೇಳಿ. ಆದ್ರೆ ಅವ್ರು ಏನೋ ಇಂಟ್ರೆಸ್ಟ್ ಆಗಿ ಬರ್ತಾ ಇದ್ದೀವಿ, ನಾವು ಮಾಡ್ಕೊಳ್ಲೇಬೇಕು ಅಂತ ಬಂದದ್ದಕ್ಕೆ ಇವತ್ತು ಅಧಿಕೃತವಾಗಿ ಅವರ ಸಂಘವನ್ನು ನಾವು ಉದ್ಘಾಟನೆ ಮಾಡ್ತಾ ಇದೀವಿ. ಅದಕ್ಕೆ ನಾವು ಮನುಗೆ, ನಮ್ಮ ಸತೀಶಿಗೆ ರಾತ್ರಿ ಅದನ್ನ ಹೇಳ್ತಾ ಇದ್ವಿ, 9:30 ಮತ್ತು ಸ್ವಾಮೀಜಿ ಗೊತ್ತಿದೆ, 0ದಿಂದ ಪ್ರಾರಂಭ ಆಗಿದ್ದು. ಇವತ್ತು ನಮ್ಮ ರಾಜಣ್ಣ ಕಿಟ್ಟಪ್ಪನವರೆಲ್ಲರೂ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಇದು 0ದಿಂದ ಪ್ರಾರಂಭ ಆಗಿದ್ದು. ಇವತ್ತು ನಾವು ಕೋಟಿ ಗಂಟ್ಲೆ ಅಥವಾ ಲಕ್ಷಾಂತರ ರೂಪಾಯಿಯನ್ನು ಸಹಾಯ ಮಾಡುವಂಥ, ಆ ಯೋಜನೆ ರೂಪಿಸುವಂಥ ಶಿಸ್ತಿಗೆ ಮತ್ತು ಆ ಒಂದು ಶಕ್ತಿ ಬಂದಿದೆ ಸಂಸ್ಥೆಗೆ ಅಂತಂದರೆ ಅದು ಏನೋ ಒಂದು ದೇವರ ಶಕ್ತಿ, ಭಗವಂತನ ಪ್ರೇರಣೆ ಅಂತ ನಾವು ಅದ್ರ ಕೂಡ ಭಾವಿಸ್ಕೊಂಡಿದ್ದೀವಿ. ಇದು ಶಕ್ತಿಯುತವಾಗಿ ನಡೀಬೇಕು, ಯಶಸ್ಸಾಗಿ ನಡೀಬೇಕು ಅನ್ನೋದೇ ನಮ್ಮ ಒಂದು ಕಳಕಳಿ. ಇಲ್ಲಿ ಸಕ್ಸಸ್ ಆದರೆ ಬಹುಶಃ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಈ ರೈತರ ಸಂಘವನ್ನು ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಈಗಲೂ ಕೂಡ ನಾವು ಸ್ಟಾರ್ಟಿಂಗಲ್ಲೇ ಕೂಡ ಅವರಿಗೆ ಒಂದು 5 ಲಕ್ಷ ರೂಪಾಯಿನ, 5ರಿಂದ 6 ಜನ ಮಾತ್ರ ಇರ್ತಾರೆ ಪುರುಷರ ಸಂಘದಲ್ಲಿ, ಹೆಚ್ಚಿನ ಜನ ಇರೋದಿಲ್ಲ. ಅವ್ರಿಗೂ ಕೂಡ ಒಂದು 5ರಿಂದ 6 ಲಕ್ಷ ರೂಪಾಯಿಯನ್ನ ಮೊದಲನೇ ಹಂತದಲ್ಲಿ ಕೊಡಿಸುವಂಥ ಒಂದು ಯೋಜನೆಯನ್ನು ರೂಪಿಸಿದ್ದೀವಿ. ಬಹುಶಃ ಆ ಮುಖಾಂತರ ನಿಮಗೆ ಸಾಲ ಸೌಲಭ್ಯಗಳು ಬೇಗನೆ ಸಿಗ್ತವೆ. ಯಾವುದೇ ಭದ್ರತೆ ಇಲ್ಲದೆ, ಯಾವುದೇ ಉದ್ದೇಶಕ್ಕೆ ಅಂತಲೇ ಕೆಲವು ಬ್ಯಾಂಕ್ಗಳಲ್ಲಿ ಉದ್ದೇಶ ಇಲ್ಲದಿದ್ದರೆ ಲೋನ್ ಕೊಡಲ್ಲ. ಆದರೆ ಇದು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹೋಗೋದರಿಂದ, ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದರಿಂದ ಬಹುಶಃ ಇದಕ್ಕೆ ಸೌಲಭ್ಯಗಳು ಬೇಗನೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಿಗೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅಂತಹ ಒಂದು ಯೋಜನೆಯನ್ನು ನಾವೀಗಾಗಲೇ ರೂಪಿಸಿದ್ದೀವಿ. ಆ ನಂತರ ನಾವು ಮತ್ತೆ ಪ್ರತಿನಿಧಿಗಳದು ಮತ್ತು ಯೋಜನಾಧಿಕಾರಿಗಳದು ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡಿ